ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗಲ್ಲಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಕ್ಯಾಂಪಸ್ಸಲ್ಲಿದ್ದೇನೆ. ವಿಶ್ವವಿದ್ಯಾಲಯ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ತುಂಬ ಬ್ಯೂಟಿಫುಲ್ ಆಗಿದೆ ಇದು ಕ್ಯಾಂಪಸ್ ಅಂತಲೇ ಹೇಳ್ಬೋದು. ಈ ಕ್ಯಾಂಪಸ್ಸಲ್ಲಿ ಯಾವುದ್ಯಾವ್ದು ಬ್ರಾಂಚಸ್ ಇದೆ, ಯಾವುದ್ಯಾವ್ದು ಡಿಪಾರ್ಟ್ಮೆಂಟ್ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಮತ್ತು ಕ್ಯಾಂಪಸ್ ಒಳಗಡೆ ಏನೇನಿದೆ ಅನ್ನೋದನ್ನು ನಾನು ತೋರಿಸ್ತೇನೆ. ಇವತ್ತಿನ ಲಾಗ್ನ ವಿಶೇಷತೆ ಅಂತಲೇ ಹೇಳ್ತೀನಿ. ಹಾಗಿದ್ರೆ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ನೀವು ನೋಡ್ತಾ ಇದ್ದೀರಿ ವಜ್ರ ಮಹೋತ್ಸವ ಸ್ಮಾರಕ ಅಂತಿದೆ, ಡೈಮಂಡ್ ಜುಬ್ಲಿ ಮೆಮೋರಿಯಲ್ ಅಂತಿದೆ. 1949 2009 ಈ ಸ್ಮಾರಕವನ್ನು ನೆನಪಿಗೋಸ್ಕರ ಅವರು ಮಾಡಿದ್ದಾರೆ. ಈ ಭಾಗದಲ್ಲಿ ಯಾವುದೋ ಡಿಪಾರ್ಟ್ಮೆಂಟ್ ಇದೆ ಅನ್ನೋದನ್ನು ಅವರ ಬೋರ್ಡ್ ಹಾಕಿದ್ದಾರೆ. ಸಸ್ಯಶಾಸ್ತ್ರ ವಿಭಾಗ ಇದೆ, ಪ್ರಾಣಿ ಮತ್ತು ಸಸ್ಯಗಳ ಸಂಗ್ರಹಾಲಯ ಇದೆ, ಪ್ರಾಣಿಶಾಸ್ತ್ರ ವಿಭಾಗವಿದೆ, ಇತಿಹಾಸ ಮತ್ತು ಪಾಶ್ಚಾತ್ಯಶಾಸ್ತ್ರ ವಿಭಾಗ, ಕನ್ನಡ ಸಂಶೋಧನಾ ಸಂಸ್ಥೆ, ಪಾಶ್ಚಾತ್ಯ ಸಂಗ್ರಹಾಲಯ, ಡಾಕ್ಟರ್ ಪಾವಟೆ ಕಲಾ ಮತ್ತು ಪುರಾತತ್ವ ಅಧ್ಯಯನ ಪೀಠವೂ ಇದೆ, ಕೇಂದ್ರ ಕಾರ್ಯಾಗಾರವೂ ಇದೆ, ಮತ್ತು ಜೈವಿಕ ತಂತ್ರಜ್ಞಾನ ಮತ್ತು ಸೂಕ್ಷ್ಮ ಜೀವಿಶಾಸ್ತ್ರ ವಿಭಾಗವೂ ಇದೆ, ರಸಾಯನಶಾಸ್ತ್ರ ವಿಭಾಗ, ಜೀವ ರಸಾಯನಶಾಸ್ತ್ರ ವಿಭಾಗ ಇದೆ, ವಿವಿ ವೈಜ್ಞಾನಿಕ ಉಪಕರಣ ಕೇಂದ್ರ ಮತ್ತು ಸಿಬ್ಬಂದಿ ವಸತಿ ಗೃಹಗಳ ಈ ಭಾಗದಲ್ಲಿದೆ, ಮತ್ತು ವಿವಿ ಪ್ರಾಥಮಿಕ ಕನ್ನಡ ಶಾಲೆಯೂ ಇದರಲ್ಲಿ ನೀವು ನೋಡಬಹುದು. ಇವಾಗ ನಾನು ತೋರಿಸ್ತೀನಿ ಇದು ಯಾವ ಥರ ಇದೆ ಬಿಲ್ಡಿಂಗ್ಸ್ ಎಲ್ಲ ಅನ್ನೋದನ್ನು. ಇವಾಗೆಲ್ಲ ನಾನು ಹೇಳಿದ್ದ ಏನು ಡಿಪಾರ್ಟ್ಮೆಂಟ್ಸ್ ಇದಾವಲ್ಲ, ಏನು ವಿಭಾಗಗಳು ಏನಿದಾವಲ್ಲ ಈ ಭಾಗದಲ್ಲಿ ಬರ್ತಾವಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಿ ತುಂಬಾ ಬ್ಯೂಟಿಫುಲ್ ಆಗಿದೆ ಕ್ಯಾಂಪಸ್ ಮಾತ್ರ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗ, ಡಿಪಾರ್ಟ್ಮೆಂಟ್ ಆಫ್ ಬಾಟ್ನಿ ಅಂತ ಇದೆ. ಈ ಬಾಟ್ನಿ ಡಿಪಾರ್ಟ್ಮೆಂಟ್ ಈ ಥರ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇದ್ದೀರಿ. ಹಾಗೆ ಮುಂದ್ಗಡೆ ಹೋಗೋಣ, ಮತ್ತೆ ಯಾವುದೇ ಡಿಪಾರ್ಟ್ಮೆಂಟ್ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಈ ಬಿಲ್ಡಿಂಗ್ ಜೀವ ವಿಜ್ಞಾನ ಸಂಗ್ರಹಾಲಯ, ಲೈಫ್ ಸೈನ್ಸ್ ಮ್ಯೂಸಿಯಂ ಇದೆ. ಮ್ಯೂಸಿಯಂ ಕ್ಲೋಸ್ ಇದೆ, 3 ಗಂಟೆಗೆ ಓಪನ್ ಆಗುತ್ತಂತೆ. ಆ ಮ್ಯೂಸಿಯಮಲ್ಲಿ ಏನೇನಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗೋಣ. ಇದು ಕ್ಯಾಂಪಸ್ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಕ್ಯಾಂಪಸ್ ತುಂಬ ಮರಗಳೇನೇ ಇದ್ದಾವೆ. ಈ ಬಿಲ್ಡಿಂಗ್ ಏನಿದೆ ಅಲ್ಲ, ಇದು ಡಿಪಾರ್ಟ್ಮೆಂಟ್ ಆಫ್ ಜಿಯಾಲಜಿ ಅಂತ ಹೇಳ್ಬೋದು, ಪ್ರಾಣಿಶಾಸ್ತ್ರ ಅಧ್ಯಯನ ವಿಭಾಗ ಅಂತಲೇ ಹೇಳ್ತಾರೆ. ಈ ಬ್ಲಾಕ್ ನೋಡಿ. ನಾವಿವಾಗ ಇತಿಹಾಸ ಮತ್ತು ಪಾಶ್ಚಾತ್ಯಶಾಸ್ತ್ರ ವಿಭಾಗದಲ್ಲಿ ಒಳಗೆ ಹೋಗೋಣ. ಅದು ಮ್ಯೂಸಿಯಂ ಇದೆ, ಅದರಲ್ಲಿ ಏನೇನಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಇತಿಹಾಸ ಮತ್ತು ಪಾಶ್ಚಾತ್ಯಶಾಸ್ತ್ರ ವಿಭಾಗ, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಅಂತ ಇದೆ. ಇದು ಒಳಗಡೆ ಏನೇನಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಮ್ಯೂಸಿಯಂ ಒಳಗಡೆ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಎಂಟ್ರೆನ್ಸಲ್ಲಿ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಯಾಕಂತಂದರೆ ಪ್ರಾಚೀನ ಶಿಲಾಶಾಸನಗಳನ್ನು ಇಲ್ಲಿ ಕಲೆಕ್ಷನ್ ಮಾಡಿರೋದ್ರಿಂದ ಭದ್ರತೆ ಉದ್ದೇಶದಿಂದ ಇಲ್ಲಿ ಶೂಟಿಂಗ್ ಪರ್ಮಿಷನ್ ಇರೋದಿಲ್ಲ. ಅದಕ್ಕೋಸ್ಕರ ಎಂಟ್ರೆನ್ಸಿಗೆ ಏನಿದೆ ಅಷ್ಟೇ ತೋರಿಸಿದ್ದೀನಿ. ಇಲ್ಲಿ ಏನಿದೆಯಪ್ಪ ಅಂತಂತಂದರೆ, ಇಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಾಲದಲ್ಲಿ ಯಾವ ಥರ ಇತ್ತು ಅನ್ನೋದನ್ನು ಡ್ರಾಯಿಂಗ್ ರೂಪದಲ್ಲಿ ತೋರಿಸಿದ್ದಾರೆ, ಮತ್ತು ಕೆಲವೊಂದು ಶಿಲಾಶಾಸನಗಳನ್ನು ಇಲ್ಲಿ ಕಲೆಕ್ಷನ್ ಮಾಡಿದ್ದಾರೆ. ಇದರದ್ದು ಈ ಮ್ಯೂಸಿಯಮ್ದು ಅದು ಮೇನು ಏನಪ್ಪ ಅಂತಂತಂದರೆ ಮಹತ್ವ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅದು ತುಂಬ ಸೆಕ್ಯೂರಿಟಿ ಇರೋದ್ರಿಂದ ಇಲ್ಲಿ ಶೂಟಿಂಗ್ ಮಾಡೋಕ್ಕೆ ಪರ್ಮಿಷನ್ ಇರೋದಿಲ್ಲ.
ಕನ್ನಡಕ್ಕೆ ಸಂಬಂಧಪಟ್ಟ ಆಲ್ಮೋಸ್ಟ್ ಆಲ್ ಎಲ್ಲ ದಾಖಲೆಗಳು ಇಲ್ಲಿ ಇದ್ದಾವೆ. ಅವರ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಯಾರಾದರೂ ನೀವೇನಾದರೂ ಬಂದರೆ ಇಲ್ಲಿ ನೋಡ್ಬೋದು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನೋಡೋಕ್ಕೆ ಯಾವುದೇ ತೊಂದರೆಗಳಿರೋದಿಲ್ಲ. ಬಟ್ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿಗೆ ಇಲ್ಲಿ ನಿಷೇಧಿಸಲಾಗಿದೆ ಅಂತ ಹೇಳಿದ್ದಾರೆ. ಬಟ್ ತುಂಬ ಕಡೆ ಪರ್ಮಿಷನ್ ತೊಗೋಬೇಕಾಗಿತ್ತು. ಆದ್ದರಿಂದ ನನ್ನ ಹೊರಗಡೆ ಏನಿದೆಯೋ ಅಷ್ಟೇ ತೋರಿಸೋ ಪ್ರಯತ್ನ ಅಂತೂ ನಾನು ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅಮ್ಮಿನಬಾಯಿ ವೀರಗಲ್ಲು ಕ್ರಿಸ್ತಶಕ 1243 ಅಂತ ಹೇಳಿದ್ದಾರೆ. ಈ ವೀರಗಲ್ಲು ಅರಸನ ಹೆಸರು ಶ್ರೀ ಕಾದಂಬ ಶ್ರೀ ಶಿವಚಿತ್ತ ವೀರ ತ್ರಿಭುವನ ಮಲ್ಲ ದೇವ ಎಂದು ಉಲ್ಲೇಖಿಸುತ್ತದೆ. ಇವನು 3ನೇ ಜಯಕೇಶ 2ನೇ ಮಗ. ಈ ಶಾಸನವು ಮಿಗುಡದ ಹಿಟ್ಟಿನ ನಾಯಕನ ವೀರಮರಣವನ್ನು ಉಲ್ಲೇಖಿಸುತ್ತದೆ. ಸಾಲು 1 ಮತ್ತು 2ರಲ್ಲಿ ವೀರ ತ್ರಿಭುವನ ಮಲ್ಲ ದೇವರಸುದ 18ನೆಯ ಶೋಭಕೃತು ಸಂವತ್ಸರ ಚೈತ್ರ ಶುದ್ಧ 11 ಮಂಗಳವಾರದಂದು ಎಂದು ಮಿತಿಯನ್ನು ಹೇಳಲಾಗಿದೆ. ಇದು ಕ್ರಿಸ್ತಶಕ 1243ರಲ್ಲಿ ಮಾರ್ಚ್ 31ರಂದು ಮಂಗಳವಾರಕ್ಕೆ ಸಮನಾಗಿದೆ ಎಂದು ಇಲ್ಲಿ ಅವರು ಹಾಕಿದ್ದಾರೆ ಬೋರ್ಡ್. ನೀವು ನೋಡತ್ತೀರಿ ಕ್ಲೀನಾಗಿ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸೆಂಟ್ರಲ್ ವರ್ಕ್ಶಾಪ್ ವೆಹಿಕಲ್ ಸರ್ವಿಸ್ ಸ್ಟೇಷನ್ ಅಂತ ಇದೆ. ಕೇಂದ್ರ ಕಾರ್ಯಾಗಾರ ಸೆಂಟ್ರಲ್ ವರ್ಕ್ಶಾಪ್ ಇದೆಯಲ್ಲ, ಇದು ವರ್ಕ್ಶಾಪ್ ಇದೇನೆ. ಈ ಬಿಲ್ಡಿಂಗ್ ನೋಡ್ತಿದ್ದೀರಲ್ಲ, ಇದು ಸೂಕ್ಷ್ಮ ಜೀವ ವಿಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಅಧ್ಯಯನ ವಿಭಾಗ ಅಂತ ಇದೆ. ಡಿಪಾರ್ಟ್ಮೆಂಟ್ ಆಫ್ ಮೈಕ್ರೋಬಯಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ. ಕ್ಯಾಂಪಸ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲ ವಿಭಾಗದ ಸ್ನಾತಕೋತ್ತರ ಪದವಿಗಳು ಇಲ್ಲಿದ್ದಾವೆ. ತುಂಬ ದೂರ ಊರುಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಕಲಿಯೋಕ್ಕೆ ಬರ್ತಾರೆ. ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆನೇ ಇದು. ಬಾಯ್ಸ್ ಮತ್ತು ಗರ್ಲ್ಸ್ ಸಪ್ರೇಟ್ ಹಾಸ್ಟೆಲ್ ಇದೆ. ಈ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಅದರದೇ ಆದ ಒಂದು ಹಿನ್ನೆಲೆ ಇದೆ ಮತ್ತು ಇತಿಹಾಸ ಇದೆ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿದೆ ಕ್ಯಾಂಪಸ್ ತುಂಬ ವಿಶಾಲವಾಗಿದೆ, ತುಂಬ ಪೀಸ್ಫುಲ್ ಇದೆ, ತುಂಬ ದೊಡ್ಡದೂ ಇದೆ. ಈ ಡಿಪಾರ್ಟ್ಮೆಂಟ್ ಕಾಣಿಸ್ತಾ ಇರೋದು ನಿಮಗೆ ರಸಾಯನಶಾಸ್ತ್ರ ಅಧ್ಯಯನ ವಿಭಾಗ ನೀವು ನೋಡ್ತಾ ಇದ್ರಿ. ಇಲ್ಲಿ ಜೀವ ರಸಾಯನಶಾಸ್ತ್ರ ಅಧ್ಯಯನ ವಿಭಾಗನೂ ನೀವು ನೋಡ್ತಾ ಇದ್ರಿ. ರಸಾಯನಶಾಸ್ತ್ರ ಅಧ್ಯಯನ ವಿಭಾಗನೂ ಇಲ್ಲಿ ನೋಡ್ತಾ ಇದ್ರಿ ನೀವು. ವರ್ಕ್ಶಾಪ್ ಇನ್ ಕೆಮಿಸ್ಟ್ರಿ ಇಂಡಸ್ಟ್ರೀಸ್ ಅಂತಲೂ ಇದೆ. ನೀವು ನೋಡ್ತಾ ಇದ್ದೀರಿ ಈ ಬ್ಲಾಕ್ ಬಂದು ವಿಶ್ವವಿದ್ಯಾಲಯ ವೈಜ್ಞಾನಿಕ ಉಪಕರಣಗಳ ಕೇಂದ್ರ ಅಂತ ಇದೆ. ಯೂನಿವರ್ಸಿಟಿ ಸೈಂಟಿಫಿಕ್ ಇನ್ಸ್ಟ್ರುಮೆಂಟೇಷನ್ ಸೆಂಟರ್ ಅಂತ ಇದೆ. USIC ಅಂತ ಇದೆ. ಈ ಕ್ಯಾಂಪಸ್ಸಲ್ಲಿ ಒಂದು ಶಾಲೆನೂ ಇದೆ ಆ ಶಾಲೆ ಕ್ಯಾಂಪಸ್. ಆಟ ಆಡೋಕ್ಕೆ ಮಕ್ಕಳಿಗೆ ಎಲ್ಲ ರೀತಿಯ ಅನುಕೂಲನೂ ಇಲ್ಲಿದೆ. ನೀವು ನೋಡ್ತಾ ಇದ್ದೀರಿ ಪ್ರಾಥಮಿಕ ಕನ್ನಡ ಶಾಲೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಇದೇ ಕ್ಯಾಂಪಸ್ಸಲ್ಲಿ ಪ್ರಾಥಮಿಕ ಶಾಲೆನೂ ಇದೆ. ನಾವು ಇವಾಗ ಬ್ಯಾಕ್ ಸೈಡ್ ಬಂದಿದ್ದೇವೆ. ನೀವು ನೋಡ್ತಾ ಇದ್ದೀರಿ ಯಾವ ಥರ ಇದೆ ಅನ್ನೋದನ್ನು. ಎಲ್ಲಿ ನೋಡಿದರೂ ಗಿಡಗಳು, ಎಲ್ಲಿ ನೋಡಿದರೂ ಹಸಿರು. ಈ ಕ್ಯಾಂಪಸ್ ವಿಶೇಷತೆ ಏನದ, ತುಂಬ ಹಳೆಯ ಯೂನಿವರ್ಸಿಟಿ ಇದೆ, ಭಾಳ ಫೇಮಸ್ ಇದೆ ಕರ್ನಾಟಕದೊಳಗಡೆ ಅದು. ನೀವು ನೋಡ್ತಾ ಇದ್ದೀರಿ ಮೇನ್ ಬಿಲ್ಡಿಂಗ್ ಯಾವ ಥರ ಇದೆ ಅನ್ನೋದನ್ನು. ತುಂಬ ಅದ್ಭುತವಾಗಿದೆ. ಇಲ್ಲಿ ನೋಡ್ತಿದ್ದೀರಿ ನೀವು, ತುಂಬ ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ. ಇವಾಗ ನೀವು ನೋಡ್ತಿದ್ದೀರಿ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ಸ್ ತಮ್ಮ ಕ್ಲಾಸಸನ್ನು ಮುಗಿಸ್ಕೊಂಡು ಊಟಕ್ಕೆ ಹೊರಗಡೆ ಹೋಗ್ತಿದ್ದಾರೆ. ಇದೇನಿದೆ ಅಲ್ಲ, ಅದು ಆಡಳಿತ ಕಚೇರಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಇದ್ರ ಮುಂದ್ಗಡೆ ಇರೋದೇ ಗಾರ್ಡನ್ ಇದೆ. ಅಲ್ಲಿ ಗಾರ್ಡನ್ ಎಲ್ಲ ವಿದ್ಯಾರ್ಥಿಗಳು ಓದ್ತಿರ್ತಾರೆ. ಆಸ್ಪಿರೆಂಟ್ಸ್ KS ಆಗಿರ್ಬೋದು, IAS ಆಗಿರ್ಬೋದು, ಎಲ್ಲ ಗೌರ್ಮೆಂಟ್ KPSC ಪ್ರಿಪೇರ್ ಆಗೋರು. ಅದು ನಾನು ನಿಮಗೆ ತೋರಿಸ್ತೇನೆ ಇವಾಗ. ಇದೇ ನೋಡ್ತಿರ್ತಿರಲ್ಲ, ಇದು ಪಾರ್ಕ್ ಇದೆ ಫ್ರೆಂಡ್ಸ್. ಪ್ರತಿ ಮಾರ್ನಿಂಗ್ ಮತ್ತು ಸಂಜೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಂದು ತಮ್ಮ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ. ಅವರೆಲ್ಲ ಗೌರ್ಮೆಂಟ್ ಸಿವಿಲ್ ಸರ್ವಿಸ್ ಆಗಿರ್ಬೋದು, KS ಆಗಿರ್ಬೋದು, KE ಆಗಿರ್ಬೋದು, ಎಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಮಾಡ್ಕೊಳ್ತಿರ್ತಾರೆ. ಇಲ್ಲೇ ಕಲ್ಯಾಣ ನಗರದಲ್ಲಿ ಎಲ್ಲರೂ ಇರ್ತಾರೆ. ತುಂಬ ಫೇಮಸ್ ಇದೆ ಯೂನಿವರ್ಸಿಟಿ ಇದು.
ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲೇ ಬಂದು ಓದೋದ್ರಿಂದ ಸುತ್ತಮುತ್ತಲಿರುವ ತುಂಬ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಿ ನೀವು, ಈ ಉದ್ಯಾನವನದ ಹೆಸರು ಬಂದು ಹಸಿರು ವಿದ್ಯಾರ್ಜನೆ ಉದ್ಯಾನವನ ಅಂತ ಇಟ್ಟಿದ್ದಾರೆ. ಇಲ್ಲಿ ಒಳಗಡೆ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾವು ಒಳಗಡೆ ಹೋಗೋಣ. ಉದ್ಯಾನವನದ ಒಳಗಡೆ ಯಾವ ಥರ ಇದೆ ಅನ್ನೋದನ್ನು ನೀವು ನೋಡ್ತಿದ್ದೀರಿ. ತುಂಬ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಿ, ವಿದ್ಯಾರ್ಥಿಗಳು ಊಟ ಮಾಡ್ತಿದ್ದಾರೆ ಮತ್ತು ಅದರ ಜೊತೆ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಕ್ಲೀನಾಗಿದೆ. ಇದು ಕಾಲೇಜ್ ಬಸ್ ಸ್ಟಾಪ್ ಇದು. ಅಲ್ಲಿ ಬಸ್ ಸ್ಟಾಪಲ್ಲಿ ಎಲ್ಲ ಸ್ಟೂಡೆಂಟ್ಸ್ ವೇಟ್ ಮಾಡ್ತಿದ್ದಾರೆ. ಇಲ್ಲೇ ಬಸ್ ಬರುತ್ತೆ, ಅಲ್ಲೇ ಬಸ್ ಹತ್ಕೊಂಡು ವಿದ್ಯಾರ್ಥಿಗಳು ಮತ್ತು ತಮ್ಮ ಮನೆಗೆ ಹೊರಡ್ತಾರೆ. ನೀವು ನೋಡ್ತಾ ಇದ್ದೀರಿ ಶಿಶುಪಾಲನಾ ಕೇಂದ್ರ, ಡೇ ಕೇರ್ ಸೆಂಟ್ರ್ ಇದೆ ಇಲ್ಲಿ. ಹೀಗೆ ಮುಂದ್ಗಡೆ ಹೋದರೆ ಹಾಸ್ಟೆಲ್ಸ್ ಬರುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ಇದೇ ಹಾಸ್ಟೆಲಲ್ಲಿ ಇರ್ತಾರೆ. ಅದು ಹಾಸ್ಟೆಲ್ ಬಂದುಬಿಟ್ಟು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿರುತ್ತೆ. ಈ ಕ್ಯಾಂಪಸ್ ಟೋಟಲಾಗಿ ಸುಮಾರು 1,000 ಎಕರೆ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ದೊಡ್ಡದಿದೆ. ಈ ಕ್ಯಾಂಪಸ್ಸಲ್ಲಿ ಹೋಟೆಲ್ ಎಲ್ಲನೂ ಇದೆ. ಸ್ಟೂಡೆಂಟ್ಸ್ ಎಲ್ಲ ಲಂಚ್ ಟೈಮಲ್ಲಿ ಊಟನ ಅಲ್ಲೇ ಮಾಡೋದು. ಹೀಗೆ ಮುಂದ್ಗಡೆ ಹೋದರೆ ಶ್ರೀ ಬಸವೇಶ್ವರ ಪೀಠ, ಸುವರ್ಣ ಮಹೋತ್ಸವ ಸಭಾಭವನ, ಅತಿಥಿ ಗೃಹಗಳು, ಮಾನಸೋಲ್ಲಾಸ ಭವನಗಳು ಇದರಲ್ಲಿ ಬರುತ್ತೆ. ಹಾಗೆ ಮುಂದ್ಗಡೆ ವಿದ್ಯಾರ್ಥಿ ನಿಲಯಗಳು ಇವೆ. 3-4 ವಿದ್ಯಾರ್ಥಿ ನಿಲಯಗಳಿವೆ. ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳು ಅಲ್ಲೇ ಇರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು UGC ಬ್ಲಾಕ್ ಇದೆ ಮತ್ತು ಡೈರೆಕ್ಟರ್ಸ್ ಸ್ಟೂಡೆಂಟ್ಸ್ ವೆಲ್ಫೇರ್ ಆಫೀಸೂ ಇಲ್ಲೇ ಬರೋದು. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸೆಂಟ್ರ್ ಇಲ್ಲೇ ಬರುತ್ತೆ, ನೀವು ನೋಡ್ತಿದ್ದೀರಿ. ಇದು ಬಿಲ್ಡಿಂಗ್ ಏನು ನೋಡ್ತಿದ್ದೀರಿ, ಇದು ಡಾಕ್ಟರ್ R.C. ಹಿರೇಮಠ್ ಕನ್ನಡ ಅಧ್ಯಯನ ಪೀಠ ಅಂತ ಇದೆ. ಇದು ಹಾಸ್ಟೆಲ್ ಇದೆಯಲ್ಲ, ಇದು ಸೈನ್ಸ್ ಸ್ಟೂಡೆಂಟಿಗೆ ಮಾತ್ರ ಇರೋದು. ಇದನ್ನು ನಿಜಲಿಂಗಪ್ಪ ಹಾಸ್ಟೆಲ್ ಅಂತ ಕರೀತಾರೆ. ಹಾಗೆ ಮುಂದ್ಗಡೆ ಹೋದರೆ ಅಲ್ಲಿ ಶಾಲ್ಮಲಾ ಅಂತ ಹಾಸ್ಟೆಲ್ ಇದೆ. ಆ ಹಾಸ್ಟೆಲಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ. ಬೇರೆ ಬೇರೆ ವಿಭಾಗದ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಹಾಸ್ಟೆಲನ್ನು ಇಲ್ಲಿ ಕಲ್ಪಿಸಿ ಕೊಡಲಾಗಿದೆ ಅಂತಲೇ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಡಿಸಿಪ್ಲಿನಾಗಿ ಕ್ಯಾಂಪಸನ್ನು ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಹೆಲ್ತ್ ಸೆಂಟ್ರ್ ಕೂಡ ಇದೆ, ಆರೋಗ್ಯ ಕೇಂದ್ರನೂ ಇದೆ. ಏನಾದರೂ ತೊಂದರೆ ಆದರೆ ಇಮಿಡಿಯೇಟಾಗಿ ಇಲ್ಲಿ ಅದರ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇದು ಸಸ್ಯಕಾಶಿ ಒಳಗಡೆ ಹೋಗೋಣ. ಆಮೇಲೆ ಈ ಥರ ಇದೆ, ನೋಡ್ತಾ ಇದ್ದೀರಿ ನೀವು. ಇಲ್ಲಿ ಗಾರ್ಡನ್ನು ಇದೆ. ಎಲ್ಲ ಸ್ಟೂಡೆಂಟ್ಸು ತಮ್ಮ ಕ್ಲಾಸ್ ಮುಗಿದಾದ್ಮೇಲೆ PGಗಾದರೂ ಹೋಗ್ಬೋದು. ಇಲ್ಲಿ ಗಾರ್ಡನ್ಗೆ ಕೂತ್ಕೊಂಡು ಓದ್ತಾರೆ. ಭಾಳ ಜನ ಸ್ಟೂಡೆಂಟ್ಸ್ ಇಲ್ಲಿ ಕೂತ್ಕೊಂಡು ಓದ್ತಾರೆ ಕಟ್ಟಿ ಮೇಲೆ. ಎಲ್ಲರೂ ಆಲ್ಮೋಸ್ಟ್ ಆಲ್ ಕಾಂಪಿಟೇಟಿವ್ ಪ್ರಿಪೇರ್ ಮಾಡೋ ತುಂಬ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ. ಇದು ಗಾಂಧಿ ಭವನ. ಈ ಭವನದಲ್ಲಿ ಎಲ್ಲ ಫಂಕ್ಷನ್ಸ್ ಇಲ್ಲೇ ನಡೆಯೋದು. ಏನಾದರೂ ಇವೆಂಟ್ಸ್ ಇದ್ದರೆ ಇದರಲ್ಲಿ ಕಂಡಕ್ಟ್ ಮಾಡ್ತಾರಂತೆ. ನೀವು ನೋಡ್ತಾ ಇದ್ದೀರಿ, ಔಟ್ಸೈಡಿಂದ ಈ ಥರ ಕಾಣಿಸ್ತಾ ಇದೆ. ಇವಾಗ ನಾವು ಕಾಲೇಜ್ ಕ್ಯಾಂಟೀನ್ ಬಂದಿದ್ದೀವಿ, ನೀವು ನೋಡ್ತಾ ಇದ್ದೀರಿ.
ಕರ್ನಾಟಕ ವಿಶ್ವವಿದ್ಯಾಲಯ ಉಪಹಾರ ಗೃಹ ಅಂತ ಇದೆಯಲ್ಲ, ಅದಕ್ಕೆ ಬಂದಿದ್ದೀವಿ. ಅಲ್ಲಿ ಏನೇನು ಸಿಗ್ತೈತಿ ಅನ್ನೋದನ್ನು ಇವಾಗ ನಾವು ಒಳಗಡೆ ಹೋಗೋಣ, ಕೇಳೋಣಂತೆ. ಈ ಕ್ಯಾಂಪಸ್ಸಲ್ಲಿ ಇರೋದು ಇದು ಒಂದೇ ಹೋಟೆಲ್. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಕಾಲೇಜ್ ಕ್ಯಾಂಟೀನ್ ಯಾವ ಥರ ಇದೆ ಅನ್ನೋದನ್ನು. ಇವಾಗ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಸ್ಸಿಗೆ ಹೋಗಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲ ಸ್ಟೂಡೆಂಟ್ಸ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗಿದಾರೂ ಕೂಡ. ನೀವು ನೋಡ್ತಿದ್ದೀರಿ ಕ್ಯಾಂಪಸ್ ಯಾವ ಥರ ಇದೆ ಅನ್ನೋದನ್ನು. ಎಲ್ಲ ಸ್ಟೂಡೆಂಟ್ಸ್ ತಮ್ಮ ಕ್ಲಾಸಸ್ ಮುಗಿಸ್ಕೊಂಡು ಉದ್ಯಾನವನದಲ್ಲಿ ಓದ್ತಾ ಕುಳಿತಿದ್ದಾರೆ. ಇವಾಗ ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಈ ಕಾಲೇಜ್ ಗ್ರೌಂಡಲ್ಲಿದ್ದೀನಿ. ಈ ಕಾಲೇಜ್ ಗ್ರೌಂಡ್ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಪ್ರತಿ ಬೆಳಗ್ಗೆ ಮತ್ತು ಸಂಜೆ ಈ ಗ್ರೌಂಡಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಪ್ರಾಕ್ಟೀಸನ್ನು ಮಾಡ್ತಿರ್ತಾರೆ. ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಯಾರು ಕಟ್ಟಿರ್ತಾರಲ್ಲ ಎಲ್ಲ ಸ್ಟೂಡೆಂಟ್ಸ್ ಬಂದು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೆಲೆಕ್ಷನ್ ಟೈಮಲ್ಲಿ ಈ ಗ್ರೌಂಡಲ್ಲಿ ತುಂಬ ಅಂದರೆ ತುಂಬಾ ಕ್ರೌಡ್ ಇರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಗ್ರೌಂಡನ್ನು ತೋರಿಸ್ತೀನಿ ಯಾವ ಥರ ಇದೆ ಅನ್ನೋದನ್ನು. ಇವಾಗ ನೀವು ನೋಡ್ತಾ ಇದ್ದೀರಿ ಬಾಸ್ಕೆಟ್ಬಾಲ್ ಗ್ರೌಂಡ್ ಇದು, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ್ದು. ಹಾಗೆ ಮುಂದ್ಗಡೆ ಹೋದರೆ ಇನ್ನೊಂದು ಗ್ರೌಂಡ್ ಇದೆ. ಅದು ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಪ್ರತಿದಿನ ಸಂಜೆ ಎಲ್ಲರೂ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವಾಗ ನಾವು ಮೇನ್ ಗ್ರೌಂಡಿಗೆ ಹೋಗ್ತಿದ್ದೇವೆ. ಮೇನ್ ಗ್ರೌಂಡ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ಯಾಕಂದರೆ ಎಲ್ಲ ಜನ ಮಾರ್ನಿಂಗ್ ಇಲ್ಲಿ ವಾಕಿಂಗ್ ಬರ್ತಾರೆ, ಸಂಜೆನೂ ವಾಕಿಂಗ್ ಬರ್ತಾರೆ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಿದೆ ಅಂತಲೇ ಹೇಳ್ಬೋದು. ಇವಾಗ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ 2 ಮಿನಿಟ್ಸಲ್ಲಿ ನಾವು ಗ್ರೌಂಡಿಗೆ ರೀಚ್ ಆಗ್ತೀವಿ. ಗ್ರೌಂಡ್ ಯಾವ ಥರ ಇದೆ ಅನ್ನೋದನ್ನು ನಿಮಗೂ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಜನ ಸುತ್ತಮುತ್ತಲ ಊರಲ್ಲಿ ಜನ ಇಲ್ಲೇ ಬರ್ತಾರೆ ಪ್ರಾಕ್ಟೀಸ್ ಮಾಡೋಕ್ಕೆ. ಯಾಕಂತಂದರೆ ಈ ಗ್ರೌಂಡಿನ ಫೆಸಿಲಿಟಿನೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ತುಂಬ ದೊಡ್ಡದಿದೆ ಅಂತಲೇ ಹೇಳ್ಬೋದು. ತುಂಬ ಕನ್ವೀನಿಯೆಂಟಾಗಿದೆ ಈ ಗ್ರೌಂಡ್ದ ವಿಶೇಷತೆ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಸ್ನಾತಕೋತ್ತರ ವಿದ್ಯಾರ್ಥಿ ಕೂಟ ಚೆನ್ನಾಗಿದೆ. ಇವಾಗ ನಾವು ಗ್ರೌಂಡ್ ಹತ್ರನೇ ಇದ್ದೇವೆ. ನೀವೇ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಕಾಲೇಜ್ ಗ್ರೌಂಡ್ ಫ್ರೆಂಡ್ಸ್. ಇದು ಸಂಜೆ ಮತ್ತು ಮಾರ್ನಿಂಗ್ ತುಂಬ ಸ್ಟೂಡೆಂಟ್ ಇಲ್ಲಿ ಬರ್ತಾರೆ, ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಇಲ್ಲಿ BPED ಮತ್ತು MPED ಪ್ರಾಕ್ಟಿಕಲ್ ಕ್ಲಾಸಸ್ ನಡೀತಿದ್ದಾವೆ. ಬಾಸ್ಕೆಟ್ಬಾಲ್ ಮತ್ತು ವಾಲಿಬಾಲ್ ಕ್ಲಾಸಸ್ ನಡೀತಿವೆ. ಅದಕ್ಕೋಸ್ಕರ ಪಿಚ್ಚನ್ನ ರೆಡಿ ಮಾಡ್ಕೊಳ್ತಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಿ ನೀವು, ಅಲ್ಲಿ ಕ್ಲಾಸಸ್ ಅಟೆಂಡೆನ್ಸ್ ನಡೀತಿದೆ ಅಲ್ಲೇ.
ಇಲ್ಲಿ ನೀವು ನೋಡ್ತಿದ್ದೀರಿ ಕ್ರೀಡಾ ಭವನ ಅಂತಿದೆ. ಇದು ಬಂದ್ಬಿಟ್ಟು ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ಅಧ್ಯಯನ ವಿಭಾಗದ ಡಿಪಾರ್ಟ್ಮೆಂಟ್ ಬರುತ್ತೆ ಇದು. ಆಲ್ಮೋಸ್ಟ್ ಅಲ್ಲೂ ನಾನು ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಕ್ಯಾಂಪಸನ್ನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಈ ಕ್ಯಾಂಪಸ್ ಬಂದುಬಿಟ್ಟು ಸುಮಾರು 1000 ಎಕರ್ಸ್ ಇದೆ. ತುಂಬಾ ದೊಡ್ಡದಾಗಿದೆ. ಕೆಲವೊಂದು ಬ್ರಾಂಚಸ್ಸನ್ನು ಮಾತ್ರ ನಾನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಕೆಲವೊಂದು ಬ್ರಾಂಚಸ್ ಎಲ್ಲ ಕ್ಲೋಸ್ ಆಗಿತ್ತು. ಕೆಲವೊಂದು ಬ್ರಾಂಚಸ್ ಎಲ್ಲ ಎಲ್ಲರೂ ಊಟಕ್ಕೆ ಹೋಗಿದ್ದರು. ಕೆಲವೊಂದು ಮ್ಯೂಸಿಯಮ್ಸ್ ಇದೆ. ಮ್ಯೂಸಿಯಮ್ಸಲ್ಲಿ ಇಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರೋದಿಲ್ಲ. ಹೈಯರ್ ಅಥಾರಿಟೀಸ್ ಪರ್ಮಿಷನ್ ಎಲ್ಲ ತೊಗೋಬೇಕಾಗುತ್ತೆ. ಆದ ಕಾರಣ ಎಷ್ಟು ಸಾಧ್ಯನೋ ಇವತ್ತಿನ ಲಾಗಲ್ಲಿ ನಾನು ಕವರ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.